ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಸ್ವಧರ್ಮ ಅಂತಂದ್ರೆ ಏನು, ಆ ಸ್ವಧರ್ಮದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವ ಮನುಷ್ಯ ಸಮಾಜದಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ಇಲ್ವೋ, ಮತ್ತೆ ಯಾರು ವೈದಿಕ ಸನಾತನ ಧರ್ಮವನ್ನ ಮಾನ್ಯ ಮಾಡೋದಿಲ್ವೋ, ಅಂದ್ರೆ ಒಪ್ಕೊಳ್ಳೋದೇ ಇಲ್ವೋ, ಅವರಿಗೆ ಸ್ವಧರ್ಮ ಮತ್ತೆ ಪರಧರ್ಮದ ವ್ಯವಸ್ಥೆ ಹೇಗೆ ನಿರ್ಣಯವಾಗುತ್ತೆ ಅಂದ್ರೆ, ಈಗ ಮನುಷ್ಯ ಸಮಾಜ ಅಂತಂದ್ಮೇಲೆ ವರ್ಣಾಶ್ರಮ ಪದ್ಧತಿ ಇದ್ದೇ ಇರತ್ತೆ. ಆದ್ರೆ ಕೆಲವೊಂದು ನಾವು ನೋಡ್ತೀವಲ್ವಾ, ಅವ್ರ ಸಮಾಜದಲ್ಲಿ ವರ್ಣಾಶ್ರಮ ವ್ಯವಸ್ಥೆನೇ ಇರೋದಿಲ್ಲ. ಅಲ್ಲಿ ಬ್ರಾಹ್ಮಣರು, ಆಮೇಲೆ ಕ್ಷತ್ರಿಯರು, ಈ ರೀತಿ ಏನು ಅವರಲ್ಲಿ ವರ್ಣ ಆಶ್ರಮದ ವ್ಯವಸ್ಥೆ ಇರೋದಿಲ್ಲ. ಮತ್ತೆ ನಮ್ಮ ವೈದಿಕ ಸನಾತನ ಧರ್ಮ ಇದೆಯಲ್ಲ, ಅದನ್ನ ಅವ್ರು ಒಪ್ಕೊಳ್ಳೋದು ಇಲ್ವಲ್ಲ. ಅವರಿಗೆ ಹೇಗೆ ಸ್ವಧರ್ಮ ಪರಧರ್ಮ ಅನ್ನುವಂತಹ ಒಂದು ನಿರ್ಧಾರವನ್ನು ತಗೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ವರ್ಣಾಶ್ರಮದ ವ್ಯವಸ್ಥೆ ಅನ್ನೋದು ವಾಸ್ತವವಾಗಿ ಎಲ್ಲ ಮನುಷ್ಯ ಸಮಾಜದಲ್ಲಿ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ವೈದಿಕ ಸನಾತನ ಧರ್ಮ ಅನ್ನೋದು ಯಾರೋ ಒಂದು ಪಂಗಡಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ಅದು ಎಲ್ಲ ಮನುಷ್ಯರಿಗೂ ಕೂಡ ಒಪ್ಪಿಕೊಳ್ಳಲೇಬೇಕಾಗಿರುವಂಥದ್ದು. ಎಲ್ಲರಿಗೂ, ಮನುಷ್ಯ ಸಮುದಾಯ ಏನೇನಿದೆಯೋ ಎಲ್ಲರಿಗೂ ಸೇರಿಸಿ ಸನಾತನ ಧರ್ಮ ಅಂತ ಇರೋದು. ಅದು ಹಿಂದೂಗಳಿಗೆ ಮಾತ್ರ ಇರೋದು ಅಂತಲ್ಲ, ಮನುಷ್ಯ ಸಮಾಜಕ್ಕೆ ಅಂತಾನೆ ಇರೋದು ಸನಾತನ ಧರ್ಮ. ಅಂದ್ರೆ ಸನಾತನ ಅಂತಂದ್ರೇನು, ಯಾವಾಗಲೂ ಇರುವಂಥದ್ದು ಅಂತ ಅರ್ಥ ಆಯ್ತಾ. ಅದಕ್ಕೋಸ್ಕರನೇ ಯಾವ ಮನುಷ್ಯ ಸಮಾಜದಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ಇಲ್ವೋ ಅವರಿಗೆ ಸ್ವಧರ್ಮ ಮತ್ತೆ ಪರಧರ್ಮದ ನಿರ್ಣಯ ಮಾಡೋದೇ ಕಷ್ಟ ಆಗುತ್ತೆ ಅಲ್ವಾ. ಯಾಕೆಂದ್ರೆ ಅವರಲ್ಲಿ ವರ್ಣಾಶ್ರಮ ಪದ್ಧತಿನೇ ಇಲ್ಲ ಅಂತಂದ್ಮೇಲೆ ಯಾರ ಸ್ವಧರ್ಮ ಏನು ಪರಧರ್ಮ ಏನು ಅಂತ ಹೇಗೆ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ಇಂಥ ಸಮಯದಲ್ಲಿ ಧರ್ಮ ಸಂಕಟ ಅನ್ನೋದು ಉಪಸ್ಥಿತವಾಗ್ತಾ ಇದೆ. ಅಂದ್ರೆ ಏನು, ಇಲ್ಲಿ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲ ಗೊತ್ತೇ ಆಗೋದಿಲ್ಲ. ಮತ್ತೆ ಗೀತೆನಲ್ಲಿ ಮನುಷ್ಯರಿಗೆ ಮಾತ್ರ ಉದ್ಧಾರದ ಮಾರ್ಗವನ್ನ ಹೇಳಿದ್ದಾನೆ ಭಗವಂತ. ಅಲ್ಲಿ ಮನುಷ್ಯರು ಹೇಗೆ ನಡ್ಕೋಬೇಕು ಹೇಗಿರ್ಬೇಕು ಅಂತ ಹೇಳಿರೋದು. ಅವನು ಯಾವುದೇ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಅವನು ಭಗವದ್ಗೀತೆಯನ್ನ ಬೋಧನೆ ಮಾಡಿಲ್ಲ. ಇಲ್ಲಿ ಅವನು ಮಾಡ್ತಾ ಇರೋದೇ ಮನುಷ್ಯ ಸಮಾಜದಲ್ಲಿ ನಾವು ಹೇಗೆ ಮುಂದುವರಿಬೇಕು, ಹೇಗೆ ಉದ್ಧಾರ ಆಗಬೇಕು ಅಂತನ್ನೋ ವಿಷಯದಲ್ಲೇ ಹೇಳಿರುವಂಥದ್ದು ಆಯ್ತಾ. ನೋಡಿ, ಭಗವದ್ಗೀತೆ ಇರೋದು ಏನಕ್ಕೆ ಅಂತಂದ್ರೆ, ನಾವು ಉದ್ಧಾರ ಆಗೋದಕ್ಕೆ. ಹೇಗಿದ್ರೆ ನಾವು ಉದ್ಧಾರ ಆಗ್ತೀವಿ, ಏನೆಲ್ಲ ಮಾಡಿದ್ರೆ ನಾವು ಅವನತಿಗೆ ಹೋಗ್ತೀವಿ, ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರುವಂಥದ್ದು. ಸೊ ಈ ಆಶಯದಿಂದಾನೇ ಯಾವ ಮನುಷ್ಯ ಯಾವ ಜಾತಿಯಲ್ಲಿ ಅಥವಾ ಯಾವ ಸಮಾಜದಲ್ಲಿ ಹುಟ್ಟುತ್ತಾನೋ, ಯಾವ ತಂದೆ ತಾಯಿಗಳ ರಜವೀರ್ಯದಿಂದ ಅವನ ಶರೀರ ಉತ್ಪತ್ತಿಯಾಗುತ್ತೋ, ಮತ್ತೆ ಹುಟ್ಟಿದಾಗಿನಿಂದ ಕರ್ತವ್ಯವನ್ನ ತಿಳ್ಕೊಳ್ಳೋದುವರೆಗೂ, ಅಂದ್ರೆ ಅವನಿಗೊಂದು ಸಮಯ ಬೇಕಾಗುತ್ತಲ್ವ. ಮಗುನಲ್ಲೇ ಎಲ್ಲ ಕರ್ತವ್ಯ ಗೊತ್ತಾಗೋದಿಲ್ಲ, ಅವನು ಬುದ್ಧಿ ಬೆಳಿಬೇಕು. ಆಮೇಲೆ ಅವನ ಕರ್ತವ್ಯ ಏನು ಅಂತ ತಿಳ್ಕೊಳ್ತಾನೆ. ಆ ತಿಳ್ಕೊಳ್ಳುವಂಥ ಯೋಗ್ಯತೆ ಉಂಟಾಗೋವರೆಗೂ ಕೂಡ ಎಂತಹ ಸಂಸ್ಕಾರಗಳಲ್ಲಿ ಅವನ ಪಾಲನೆ ಪೋಷಣೆ ಆಗುತ್ತೋ, ಅಂದರೆ ಆ ತಂದೆ ತಾಯಿಗಳು ಅವನಿಗೆ ಏನೇನೆಲ್ಲ ಸಂಸ್ಕಾರವನ್ನು ಕೊಟ್ಟು ಅವನನ್ನು ಬೆಳೆಸ್ತಾರೋ, ಮತ್ತು ಪೂರ್ವ ಜನ್ಮದ ಕರ್ಮ ಸಂಸ್ಕಾರಗಳು ಕೂಡ ಇರುತ್ತಲ್ಲ, ಅದು ಹೇಗಿರುತ್ತೋ ಅದಕ್ಕೆ ಅನುಕೂಲವಾಗಿ ಅವನ ಸ್ವಭಾವ ಏರ್ಪಾಟಾಗುತ್ತೆ. ಈಗ ಒಬ್ಬನ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ, ಬರೀ ಪಾಲನೆ ಪೋಷಣೆಯಿಂದ ಆಗೋದಿಲ್ಲ, ಅವನು ಹಿಂದಿನ ಜನ್ಮದಿಂದ ಏನೋ ಒಂದು ಪಡ್ಕೊಂಡು ಬಂದಿರ್ತಾನೆ, ಅದು ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಆಮೇಲೆ ಅವನು ಹುಟ್ಟಿದಂಥ ವಾತಾವರಣ ಹೇಗಿದೆ, ಅವನ ಮನೆ ವಾತಾವರಣ ಹೇಗಿದೆ, ಅವನ ತಂದೆ ತಾಯಿಗಳು ಅವನನ್ನ ಬೆಳೆಸೋ ರೀತಿ ಹೇಗಿದೆ, ಎಲ್ಲ ಸೇರಿಕೊಂಡು ಅವನ ಒಂದು ಸ್ವಭಾವ ಅನ್ನೋದು ಏರ್ಪಾಟಾಗುತ್ತೆ. ಮತ್ತು ಆ ಸ್ವಭಾವಕ್ಕೆ ಅನುಸಾರವಾಗಿಯೇ ಅವನು ಜೀವನೋಪಾಯದ ಕರ್ಮಗಳಲ್ಲಿ, ಅಂದರೆ ಅವನು ತನ್ನ ಜೀವನವನ್ನು ನಡೆಸಬೇಕಾದ್ರೆ ಏನೋ ಒಂದು ಕೆಲಸ ಮಾಡಲೇಬೇಕಲ್ವಾ, ಆ ಒಂದು ಕೆಲಸಗಳಲ್ಲಿ ಅವನಿಗೆ ಸ್ವಾಭಾವಿಕವಾಗಿ ಅವನಿಗೆ ಆ ಒಂದು ಇಷ್ಟ ಅನ್ನೋದು ಬರುತ್ತೆ. ನಾನು ಇದು ಮಾಡಬೇಕು ಅಂತ ಅನ್ಸುತ್ತೆ ಅವನಿಗೆ. ಅವನು ಯೋಚನೆ ಮಾಡೋದು ಬೇಕಾಗಿಲ್ಲ, ಅವನ ಸ್ವಭಾವ ಹೇಗಿರುತ್ತೋ ಆ ರೀತಿ ಕೆಲಸಗಳನ್ನೇ ಅವನು ಮಾಡೋದು. ಅದರಲ್ಲೇ ಅವನಿಗೆ ಆಸಕ್ತಿ ಕೂಡ ಉಂಟಾಗೋದು, ಅಂಥ ಕೆಲಸಗಳನ್ನೇ ಅವನು ಮಾಡ್ತಾನೆ. ಅದಕ್ಕೋಸ್ಕರನೇ ಯಾವ ಮನುಷ್ಯ ಸಮುದಾಯದಲ್ಲಿ
ವರ್ಣಾಶ್ರಮದ ವ್ಯವಸ್ಥೆ ಇಲ್ವೋ ಅದರಲ್ಲಿ ಅವ್ರ ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ಯಾರಿಗೆ ಯಾವುದು ವಿಹಿತ ಕರ್ಮವಾಗಿದೆಯೋ ಅಂದರೆ ನಾವು ಮಾಡಲೇಬೇಕಾಗಿರುವಂಥ ಕರ್ಮಗಳಿರುತ್ತಲ್ಲ, ಅಂದರೆ ಅವರು ಈ ಲೋಕದಲ್ಲಿ ಮತ್ತು ಪರಲೋಕದ ಉನ್ನತಿಗೋಸ್ಕರ ಮಹಾಪುರುಷರು ಯಾವುದು ಒಳ್ಳೆಯದು, ಇಂಥ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾರೋ ಆ ಕರ್ಮವನ್ನು ಒಳ್ಳೆ ನಿಯತ್ತಿನಿಂದ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾರೋ, ಯಾವುದು ಬೇರೆಯವರ ಧರ್ಮ ಮತ್ತು ಹಿತದಲ್ಲಿ ಬಾಧಕ ಅಲ್ವೋ, ಅಂದರೆ ಏನು, ನಮ್ಮ ಕರ್ತವ್ಯ ನಾವು ಮಾಡಿದಾಗ ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ. ಆದರೆ ನಾವೇನು ಮಾಡೋದು, ನಮ್ಮ ಕರ್ತವ್ಯವನ್ನು ಬಿಟ್ಬಿಟ್ಟು ಬೇರೆಯವರ ಧರ್ಮ ಮತ್ತು ಬೇರೆಯವರಿಗೆ ಯಾವುದೋ ಒಂದು ಒಳ್ಳೇದಾಗ್ತಾ ಇರುತ್ತೆ, ಅದರಲ್ಲಿ ನಾವೇನೋ ಒಂದು ಅಡೆತಡೆ ಮಾಡಿ ನಾವು ಬಾಧಕರಾಗೋದಿಲ್ವೋ. ಯಾವ ಮನುಷ್ಯ ಮಾತ್ರರಿಗೆ ಸಾಮಾನ್ಯ ಧರ್ಮ ಅಂತ ಹೇಳಿದರು, ಅಂದರೆ ಎಲ್ಲರೂ ಮಾಡಲೇಬೇಕಾದಂಥ ಸಾಮಾನ್ಯ ಧರ್ಮ ಕೆಲವೊಂದಿರುತ್ತೆ, ಅಂಥದ್ದು ಹೇಳಿದಾರೋ ಅದು ಅವನ ಸ್ವಧರ್ಮ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಯಾವುದು ಬೇರೆಯವರಿಗೆ ವಿಹಿತವಾಗಿರುವಂಥದ್ದು ಮತ್ತು ಅವನಿಗೆ ವಿಹಿತವಾಗಿರುವುದಿಲ್ವೋ ಅದು ಪರಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ನನಗೆ ಹೇಳಿರುವಂಥದ್ದು ನಾನು ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡೋದನ್ನು ಸ್ವಧರ್ಮ ಅಂತ ಹೇಳ್ತಾರೆ. ಯಾವುದು ಬೇರೆಯವ್ರಿಗೋಸ್ಕರ ಇದೆಯೋ ಅದು ನನಗೋಸ್ಕರ ಅಂತ ಇರೋದಿಲ್ವೋ ಅದನ್ನು ಮಾಡೋಕ್ಕೆ ಹೋಗ್ತೀವಲ್ವ ಅದು ಪರಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ. ನಾವು ಹುಟ್ಟಿರುವಂತಹ ಮನೆ, ವಾತಾವರಣ, ನಮ್ಮ ತಂದೆ ತಾಯಿಗಳು, ಅವರು ನಮ್ಮನ್ನು ಬೆಳೆಸುವಂಥ ರೀತಿ ಮತ್ತು ನನ್ನ ಹಿಂದಿನ ಜನ್ಮದ ಕರ್ಮ ಸಂಸ್ಕಾರಗಳಿರುತ್ತಲ್ಲ ಅದು ಎಲ್ಲದಕ್ಕೂ ಅನುಕೂಲವಾಗಿ ನನ್ನ ಸ್ವಭಾವ ಅನ್ನೋದು ಬೆಳೆಯೋದು. ಆ ಸ್ವಭಾವಕ್ಕೆ ತಕ್ಕಂಗೆ ನಾನು ನಡ್ಕೊಳ್ಳೋದು, ನಾನು ಕೆಲಸಗಳನ್ನು ಮಾಡೋದು. ನಾನು ಈಗ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ್ದೀನಿ, ನನ್ನ ಒಂದು ಮನೆ ವಾತಾವರಣ ಹೇಗಿದೆ ಅದರಿಂದ ನನ್ನ ಸ್ವಭಾವ ಅನ್ನೋದು ಬೆಳ್ಕೊಳ್ಳುತ್ತೆ. ಆ ಸ್ವಭಾವಕ್ಕೆ ತಕ್ಕಂಗೆ ನಾನು ಕೆಲಸಗಳನ್ನು ಮಾಡಬೇಕು, ಅದು ನನ್ನ ಸ್ವಧರ್ಮ. ಅದನ್ನು ಬಿಟ್ಟು ಬೇರೆಯವ್ರು ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನನ್ನ ಧರ್ಮಕ್ಕಿಂತ ಅದು ಚೆನ್ನಾಗಿದೆಯಲ್ಲ ಅಂತ ಅದನ್ನು ಮಾಡೋಕ್ಕೆ ಹೋಗಬಾರ್ದು, ಅದು ಪರಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾರ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿ ಇಲ್ವೋ ಅವರು ಹೇಗೆ ಮಾಡ್ತಾರೆ, ಸ್ವಧರ್ಮ ಪರಧರ್ಮ ಅನ್ನೋದು ಅವ್ರಿಗೆ ಹೇಗೆ ಅನ್ವಯ ಆಗುತ್ತೆ ಅಂತಂದರೆ, ಇದು ಯಾರಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯರು ಅಂತ ಹುಟ್ಟಿದ ಮೇಲೆ ಅವರಲ್ಲಿ ವರ್ಣಾಶ್ರಮ ಪದ್ಧತಿ ಅನ್ನೋದು ಇರಲೇಬೇಕು. ಸನಾತನ ಧರ್ಮ ಅನ್ನೋದು ಎಲ್ಲರಿಗೋಸ್ಕರ ಇರೋದು. ಯಾಕಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ನಾನೇ ಇದನ್ನು ಸೃಷ್ಟಿ ಮಾಡಿರುವಂಥದ್ದು, ಚಾತುರ್ವರ್ಣಂ ಮಯ ಸೃಷ್ಟಂ ಅಂತ ಹೇಳಿದ್ದಾನೆ. ಚತುರ್ವರ್ಣಗಳನ್ನು, ಆಶ್ರಮಗಳನ್ನು ನಾನೇ ಸೃಷ್ಟಿ ಮಾಡಿರೋದ್ರಿಂದ ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕು. ಮಾಡಿಲ್ಲ ಅಂತಂದರೆ ಅವ್ರವ್ರು ಮಾಡ್ಕೊಂಡಿರೋದು, ಅದು ನಾವು ಮಾಡಬಾರ್ದು, ನಮ್ಮಲ್ಲಿಲ್ಲ, ಹಾಗೆ ಹೀಗೆ ಅಂತ. ಆದರೆ ಸನಾತನ ಅಂತಂದರೆ ಎಲ್ಲರಿಗೂ ಇರುವಂಥ ಒಂದೇ ಒಂದು ಧರ್ಮ, ಅದು ಎಲ್ಲರೂ ಫಾಲೋ ಮಾಡಬೇಕಾಗಿರುವಂಥ ಒಂದು ಧರ್ಮ ಏನು ಅಂದರೆ ಸನಾತನ ಧರ್ಮ. ಸೊ ಅದರಲ್ಲಿ ವರ್ಣಾಶ್ರಮ ಪದ್ಧತಿ ಅನ್ನೋದು ಎಲ್ಲ ಮನುಷ್ಯರಿಗೂ ಕೂಡ ಅನ್ವಯವಾಗುತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.